ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಬಹುದು ಎನ್ನುವಂತಹ ಎಚ್ ಡಿ ದೇವೇಗೌಡ ಮಗ ಎಚ್ ಡಿ ಕುಮಾರಸ್ವಾಮಿ, ಯಡಿಯೂರಪ್ಪ ಮಗ ವಿಜಯೇಂದ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೆಣೆದಿರುವ ಷಡ್ಯಂತ್ರ, ಕುತಂತ್ರ, ಹುನ್ನಾರಗಳ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಪ್ರಬಲವಾದ ಅಸ್ತ್ರವೊಂದು ಸಿಕ್ಕಿದೆ. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಈ ಅಸ್ತ್ರವನ್ನು ಪ್ರಖರವಾಗಿ ಬಳಸಿಕೊಂಡರೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಕೊಟ್ಟಂತಹ ಮಾತಿನ ಪ್ರಕಾರವೇ ನಡೆದುಕೊಂಡರೆ, ರಾಜ್ಯದ ಜನತೆಗೆ ವಿಧಾನಸಭಾ ಚುನಾವಣೆಯ ವೇಳೆ ಕೊಟ್ಟಂತಹ ಮಾತಿನ ಪ್ರಕಾರವೇ ನಡೆದುಕೊಂಡರೆ, ಬಿಜೆಪಿಯ ಪ್ರಮುಖರು ಅತಿ ಶೀಘ್ರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸಬೇಕಾಗತ್ತೆ. 2020ರಲ್ಲಿ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿರುವ ಯಡಿಯೂರಪ್ಪ ಈಗ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವ, ಇತ್ತೀಚೆಗಷ್ಟೇ ತಮ್ಮ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೆ ಬೆಂಗಳೂರಿನ ಘನ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಂದಿರುವ ಮಾಧ್ಯಮಗಳ ಪಾಲಿನ ಅಚ್ಚುಮೆಚ್ಚಿನ ಅಕ್ಕರೆಯ ಪ್ರೀತಿಯ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಯಾಗಿದ್ದಂತಹ ಬಸವರಾಜ ಬೊಮ್ಮಾಯಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಸೋತು ಸದ್ಯಕ್ಕೆ ರಾಜಕೀಯದಿಂದಲೇ ದೂರ ಉಳಿದಿರುವಂತಹ ರಾಮುಲಿಗೆ ಅತ್ಯಂತ ದೊಡ್ಡ ಕಂಟಕ ಎದುರಾಗುವಂಥದ್ದು ನಿಶ್ಚಿತ. ಯಾವಾಗ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಗೆ ಕೊಟ್ಟಂತಹ ಮಾತು, ವಾಗ್ದಾನ, ವಚನವನ್ನು ಉಳಿಸಿಕೊಂಡರೆ ಮಾತ್ರ, ಕೊಟ್ಟ ಮಾತನ್ನು ಉಳಿಸಿಕೊಂಡರೆ ಮಾತ್ರ ಕಾಂಗ್ರೆಸ್ನವರು. ಎಲ್ಲರಿಗೂ ಗೊತ್ತಿದೆ, ಕೋವಿಡ್ ಈ ಜಗತ್ತನ್ನು ಅಪ್ಪಳಿಸಿದಂತಹ ಸಾಂಕ್ರಾಮಿಕ ರೋಗ. ಆ ಸಾಂಕ್ರಾಮಿಕ ರೋಗದ ಹೊಡೆತಕ್ಕೆ ಸೂಕ್ತ ಸಂದರ್ಭಕ್ಕೆ ಆಂಬ್ಯುಲೆನ್ಸ್ ಸಿಗದೆ, ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ, ಔಷಧ ಸಿಗದೆ ಅದೆಷ್ಟೋ ಕುಟುಂಬಗಳು, ಅದೆಷ್ಟೋ ಜನ ನರಳಾಡಿದರು. ಅದೆಷ್ಟೋ ಮಂದಿ ತಮ್ಮ ಜೀವವನ್ನು ಬಲಿ ಕೊಟ್ಟರು. ಎಷ್ಟೋ ಮನೆಗಳಲ್ಲಿ ಸೂತಕದ ಛಾಯೆ ಆವರಿಸ್ತು. ಎಷ್ಟೋ ಕುಟುಂಬಗಳು ಕಣ್ಣೀರಿನಿಂದ ಕೈ ತೊಳೆದವು. ಎಷ್ಟೋ ಕುಟುಂಬಗಳು ಆ ನೋವು, ಕಣ್ಣೀರು, ಪರದಾಟದಲ್ಲಿ ಆಗ ಇದ್ದಂತಹ ಬಿಜೆಪಿಯ ಸರ್ಕಾರಕ್ಕೆ ಹಿಡಿ ಶಾಪವನ್ನು ಹಾಕಲು. ಒಂದು ಕಡೆ ಈ ರಾಜ್ಯದ ಜನತೆ ಕೋವಿಡ್ ಮಹಾಮಾರಿಗೆ ತತ್ತರಿಸಿ ಕಣ್ಣೀರನ್ನು ಹಾಕ್ತಿರ್ಬೇಕಾದ್ರೆ, ಸಂಕಷ್ಟವನ್ನು ಪಡ್ತಿರ್ಬೇಕಾದ್ರೆ, ಪರದಾಡ್ತಿರ್ಬೇಕಾದ್ರೆ, ಅತ್ತಃ ಆ ಆಕ್ರಂದನ, ಆ ಕಣ್ಣೀರ ನಡುವೆಯೇ ಕೆಲವರು ದೊಡ್ಡ ಮಟ್ಟದ ಲಾಭ ಮಾಡಿಕೊಂಡರು. ಅವರೇ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ ದೊಡ್ಡ ಮಟ್ಟದ ಲಾಭವನ್ನು ಮಾಡಿಕೊಂಡರು. ಕೋವಿಡ್ ಹಗರಣ, ಸೂತಕ, ಕಣ್ಣೀರು, ಆಕ್ರಂದನ, ಹಿಡಿ ಶಾಪಗಳ ನಡುವೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಲೂಟಿ ಹೊಡೆದಂಥವ್ರು ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರದಲ್ಲಿ, ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ. 2020ರ ಮಾರ್ಚ್ನಲ್ಲಿ ದೇಶಾದ್ಯಂತ ಲಾಕ್ಡೌನ್ ಆಯಿತು. ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ಜಾರಿ ಆಯಿತು. 2020ರ ಮಾರ್ಚ್ನಲ್ಲಿ ಲಾಕ್ಡೌನ್ ಆರಂಭ ಆದ ದಿನದಿಂದ ಡಿಸೆಂಬರ್ 2022ರವರೆಗೆ ರಾಜ್ಯದಲ್ಲಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ನಡೆದಂತಹ ಭ್ರಷ್ಟಾಚಾರ, ಹಗರಣ, ಲೂಟಿಯ ಬಗ್ಗೆ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿತ್ತು. ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ತನಿಖಾ ಆಯೋಗ. ಮೈಕಲ್ ಡಿ ಕುನ್ನಾ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಜಯಲಲಿತಾ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥವ್ರು. ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿತ್ತು. ಆ ತನಿಖಾ ಆಯೋಗ ಆಗಸ್ಟ್ 31ನೆಯ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತನಿಖಾ ವರದಿಯನ್ನು ಸಲ್ಲಿಸಿದೆ. ಸುಮಾರು 1772 ಪುಟಗಳ ತನಿಖಾ ವರದಿ,
ಆ ತನಿಖಾ ವರದಿಯಲ್ಲಿ ಸೂತಕ, ಆಕ್ರಂದನ, ನೋವು, ಕಣ್ಣೀರ ನಡುವೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ 7,223 ಕೋಟಿ ರೂಪಾಯಿ ಮೊತ್ತದ 7,223 ಕೋಟಿ ರೂಪಾಯಿ ಮೊತ್ತದ ಬ್ರಹ್ಮಾಂಡ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ. 1,722 ಪುಟಗಳು, 7,223 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ. ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಮುಖ್ಯಸ್ಥರಾಗಿದ್ದರು ಎಚ್ ಕೆ ಪಾಟೀಲ್. ಅವರೀಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಇವರು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವಧಿಯಲ್ಲಿ ನಡೆದಿದ್ದಂತಹ ಕೋವಿಡ್ ಅಕ್ರಮದ ಬಗ್ಗೆ ಗಂಭೀರ ಆರೋಪಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಕಳೆದ ವರ್ಷ 2023 ಡಿಸೆಂಬರ್ 26ನೇ ತಾರೀಕು ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ ಯಡಿಯೂರಪ್ಪ ವಿರುದ್ಧ. ಕೋವಿಡ್ ಸಂದರ್ಭದಲ್ಲಿ ಯಡಿಯೂರಪ್ಪ 40,000 ಕೋಟಿ ರೂಪಾಯಿ ಹಗರಣವನ್ನು ಮಾಡಿದೆ ಅಂತ ಹೇಳ್ತಾರೆ. 40,000 ಕೋಟಿ ರೂಪಾಯಿ. 40,000 ಕೋಟಿ ಅಂತ ಹೇಳಿದ್ರೆ 40,000 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ರಾಜ್ಯದ ಮಹಿಳೆಯರಿಗೆ ಸಿಗ್ತಾ ಇರುವಂಥ 2,000 ರೂಪಾಯಿ ಏನಿದೆ ಅಷ್ಟು ಮೊತ್ತ ಪ್ಲಸ್ ಒಂದು ಗೃಹಜ್ಯೋತಿ ಮತ್ತು ಯುವ ನಿಧಿ ಇಷ್ಟನ್ನು ಕಂಪೇರ್ ಮಾಡಿದ್ರೆ, ಇಷ್ಟನ್ನು ಸೇರಿಸಿದ್ರೆ ಹಗರಣದ ಮೊತ್ತ ಅಷ್ಟಾಗುತ್ತೆ. 40,000 ಕೋಟಿ ರೂಪಾಯಿ. 1-2 ರೂಪಾಯಿ ಅಲ್ಲ, ಇಟ್ಸ್ ನಿಯರ್ಲಿ ನಮ್ಮ ಬಜೆಟ್ನ ಕಾಲು ಭಾಗದಷ್ಟು. 40,000 ಕೋಟಿ. ಯತ್ನಾಳ್ ಅವರು ಹೇಳ್ತಾರೆ ಒಂದು ಮಾಸ್ಕಿಗೆ 45 ರೂಪಾಯಿ ಇತ್ತು. ಆದರೆ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಆ ಮಾಸ್ಕನ್ನು ಸರ್ಕಾರ ಖರೀದಿ ಮಾಡಿದ್ದು ಎಷ್ಟಕ್ಕೆ ಅಂತ ಹೇಳಿದ್ರೆ 485 ರೂಪಾಯಿಗೆ. ಅಂದರೆ ಒಂದು ಮಾಸ್ಕ್ಗೆ ಮಾರುಕಟ್ಟೆಯ ದರಕ್ಕಿಂತಲೂ 10 ಪಟ್ಟು ಬೆಲೆಯನ್ನು ಕೊಟ್ಟು ಯಡಿಯೂರಪ್ಪನವರು ಸರ್ಕಾರ ಮಾಸ್ಕ್ ಖರೀದಿ ಮಾಡಿತ್ತು. ದೊಡ್ಡ ಲೂಟಿ. ಜೊತೆಗೆ ಕೋವಿಡ್ನ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 10,000 ಬೆಡ್ಗಳನ್ನು ಹಾಕ್ತಾರೆ. ಆ ಬೆಡ್ಡುಗಳಿಗೆ ರಾಜ್ಯ ಸರ್ಕಾರ ಪ್ರತಿದಿನ ಕೊಡ್ತಾ ಇದ್ದಂತಹ ಬಾಡಿಗೆ ಎಷ್ಟು ಅಂತ ಹೇಳಿದ್ರೆ 20,000 ರೂಪಾಯಿ. 20,000 ರೂಪಾಯಿ ಒಂದು ಬೆಡ್ಡಿಗೆ ಕೊಡ್ತಾ ಇದ್ದಂತಹ ಬಾಡಿಗೆ. ಯತ್ನಾಳ್ ಅವರು ಹೇಳ್ತಾರೆ ಇವರು ಒಂದು ದಿನಕ್ಕೆ ಬಾಡಿಗೆಯನ್ನು ಕೊಡ್ತಾರಲ್ಲ ಅದಕ್ಕಿಂತಲೂ ಕಮ್ಮಿ ದುಡ್ಡಿಗೆ ಒಂದು ಬೆಡ್ಡು ಮತ್ತು ಇಡೀ ಕಾಟನ್ನೇ ಪರ್ಚೇಸ್ ಮಾಡ್ಬೋದು ಅಂತೇಳಿ. ಬಟ್ ಮಾಡಲಿಲ್ಲ ಯಾರು? ಯಡಿಯೂರಪ್ಪನವರು. ಸೊ 40,000 ಕೋಟಿ ರೂಪಾಯಿ. ಹಾಗಾದರೆ ಆರಂಭದಲ್ಲೇ ಹೇಳಿದೆ, ಒಂದು ವೇಳೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದಂತೆ ನಡೀತಿದ್ದೀವಿ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾವು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಈ ಅಕ್ರಮದ ವಿರುದ್ಧ ಕ್ರಿಮಿನಲ್ ಕ್ರಮಗಳನ್ನು ಕೈಗೊಂಡರೆ ಬಿಜೆಪಿಯ ಪ್ರಮುಖರು ಜೈಲಿಗೆ ಹೋಗಬಹುದು. ಯಾರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಮತ್ತು ಈಗ ನ್ಯಾಯಾಲಯದಿಂದ ತನ್ನ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡದಂತೇಳಿ ತಡೆಯಾಜ್ಞೆ ತಂದಿರುವಂತಹ ಮಾಧ್ಯಮದವರ ಅಕ್ಕರೆಯ ಸಕ್ಕರೆಯ ಪ್ರೀತಿಯ ಕಾಮನ್ ಮ್ಯಾನ್ ಸಿ ಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ. ಅದರ ಜೊತೆಗೆ ಇನ್ನಿಬ್ಬರು ಇದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ಆರೋಗ್ಯ ಸಚಿವರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಮತ್ತು ಬಿ ಶ್ರೀರಾಮುಲು. 2020 ಅಕ್ಟೋಬರ್ವರೆಗೆ ಬಿ ಶ್ರೀರಾಮುಲು ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿದ್ದರು. ಕರ್ನಾಟಕದಲ್ಲಿ ಕೋವಿಡ್ ಲಾಕ್ಡೌನ್ ಆರಂಭ ಆಗಿದ್ದು ಮಾರ್ಚ್ 2020ರಲ್ಲಿ. ಅಕ್ಟೋಬರ್ 2020ರವರೆಗೆ ಬಿ ಶ್ರೀರಾಮುಲು ಆರೋಗ್ಯ ಸಚಿವರಾಗಿದ್ದರು. ಅಲ್ಲಿಯವರೆಗೆ ಡಾಕ್ಟರ್ ಕೆ ಸುಧಾಕರ್ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಆದರೆ 2020 ಅಕ್ಟೋಬರ್ನಿಂದ ಡಾಕ್ಟರ್ ಕೆ ಸುಧಾಕರ್ ಅವರೇ ಆರೋಗ್ಯ ಸಚಿವರಾಗಿಯೂ ಇದ್ದರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿಯೂ ಇದ್ದರು ಟಿಲ್ ಬಿಜೆಪಿ ಸರ್ಕಾರ ಎಂಡ್ ಆಗೋವರೆಗೆ. ಸೊ ಯಾರ ಸುಪರ್ದಿಯಲ್ಲಿ ಇಷ್ಟೆಲ್ಲ ಹಗರಣಗಳು ನಡೆದಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಆರೋಗ್ಯ ಸಚಿವರಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಮತ್ತು ಪಿ ಶ್ರೀರಾಮುಲು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂಶಗಳನ್ನು ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ
ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜುಲೈ 19ನೇ ತಾರೀಕು ಉತ್ತರವನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ 17 ಪ್ರಮುಖ ಹಗರಣಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಆ ಪಟ್ಟಿಯಲ್ಲಿ 6ನೆಯ ಹಗರಣದ ರೀತಿಯಲ್ಲಿ ಇದ್ದಿದ್ದೇ ಕೋವಿಡ್ ಹಗರಣ. ಅದರಲ್ಲಿ ಆ ಕಾಲಂನಲ್ಲಿ ಸಿದ್ದರಾಮಯ್ಯನವರು ಮೆನ್ಷನ್ ಮಾಡ್ತಾರೆ, ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ಶ್ರೀರಾಮುಲು ಮತ್ತು ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅಂತೇಳಿ. ಇದ್ರ ಜೊತೆಗೆ ಇದೇ ವರ್ಷದ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ರಕ್ಷಾ ರಾಮಯ್ಯಪ್ಪರ ಪ್ರಚಾರವನ್ನು ಕೈಗೊಂಡ ವೇಳೆ ಸಿದ್ದರಾಮಯ್ಯನವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಸುಧಾಕರ್ ಆರೋಗ್ಯ ಸಚಿವನಾಗಿದ್ದಾಗ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ವೈದ್ಯಕೀಯ ಸಲಕರಣೆಗಳ ಖರೀದಿಯಲ್ಲಿ ಹಗರಣ ಆಗಿದೆ, ದುಬಾರಿ ಬೆಲೆಗೆ ಕೋವಿಡ್ ವೈದ್ಯಕೀಯ ಸಲಕರಣೆ ಖರೀದಿ ಮಾಡಿದ್ದಾರೆ, ಕೋವಿಡ್ ಹಗರಣದ ಸಾಕ್ಷ್ಯ ಸಿಕ್ಕಿದೆ, ಡಾಕ್ಟರ್ ಕೆ ಸುಧಾಕರ್ ಜೈಲಿಗೆ ಹೋಗ್ತಾರೆ, ಸುಧಾಕರ್ ಹೆಸರು ಹೇಳಲಿಕ್ಕೂ ನಾಚಿಕೆ ಆಗತ್ತೆ, ಭ್ರಷ್ಟರು ಸಂಸತ್ತಿಗೆ ಹೋದರೆ ಭ್ರಷ್ಟಾಚಾರ ಮತ್ತಷ್ಟು ಹೆಚ್ಚಾಗುತ್ತದೆ, ಕೋವಿಡ್ ಹಗರಣದ ತನಿಖೆಗೆ ಈಗಾಗಲೇ ಆಯೋಗ ರಚಿಸಿದ್ದೇವೆ, ಮಾಹಿತಿ ಪ್ರಕಾರ ಎಲ್ಲ ದಾಖಲೆಗಳು ಅವರ ವಿರುದ್ಧವೇ ಇದೆ, ಹಾಗಾಗಿ ಸುಧಾಕರ್ 100ಕ್ಕೆ 100ರಷ್ಟು ಜೈಲಿಗೆ ಹೋಗ್ತಾರೆ ಅಂತೇಳಿ ಏಪ್ರಿಲ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಪ್ರಚಾರದಲ್ಲಿ. ಸೊ ಈಗ ಕೋವಿಡ್ ಹಗರಣಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರ, ಒಂದ್ ಕಡೆ ಜನ ನರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಲೂಟಿ ಹೊಡೆದಂಥವ್ರು ಇವರೆಲ್ಲ ತಮ್ಮವರನ್ನ ಕಳ್ಕೊಂಡು ಸೂತಕ ಆವರಿಸಿದಂತಹ ಹೊತ್ತಿನಲ್ಲಿ ಆ ಜನರಿಗೆ ವಿಶ್ವಾಸವನ್ನ ತುಂಬುವ ಬದಲು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ರಣಹದ್ದುಗಳ ತರ ಲೂಟಿಯನ್ನು ಹೊಡೆದಂಥವ್ರು ಇವರು. ಈಗ ತನಿಖಾ ಆಯೋಗದ ವರದಿ ಸಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈ. ಯಾಕೆ ಇದು ಇಂಪಾರ್ಟೆಂಟ್? ತನಿಖಾ ಆಯೋಗದ ವರದಿ, ತನಿಖಾ ಆಯೋಗದ ವರದಿ ಒಂದು ಬೇಸ್. ಏನು ಅಂತ ಹೇಳಿದ್ರೆ, ತನಿಖಾ ಆಯೋಗದ ವರದಿಯಲ್ಲಿ ಈಗ ಯಾರ್ಯಾರ ಅವಧಿಯಲ್ಲಿ ಯಾವ್ಯಾವ ಅಕ್ರಮ ಆಗಿದೆ, ಆ ಅಕ್ರಮದಲ್ಲಿ ಯಾರ ಪಾತ್ರ ಎಷ್ಟಿದೆ ಎನ್ನುವಂಥ ಎಲ್ಲ ಡೀಟೇಲ್ ಇದೆ. ಜೊತೆಗೆ ತನಿಖಾ ಆಯೋಗ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ, ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು. ಕ್ರಿಮಿನಲ್ ಪ್ರಕರಣ ಅಂದ್ರೆ ಏನು? ಇನ್ವೆಸ್ಟಿಗೇಷನ್ ಆಗಬೇಕು. ತನಿಖಾ ಆಯೋಗ ತನಿಖೆ ಮಾಡುವಂಥದ್ದು ಬೇರೆ. ತನಿಖಾ ಆಯೋಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತನಿಖಾ ಆಯೋಗಕ್ಕೆ ಯಾರನ್ನು ಕೂಡ ಅರೆಸ್ಟ್ ಮಾಡಲಿಕ್ಕಾಗಲಿ ಏನಿಲ್ಲ, ಅದು ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುತ್ತೆ ಅಷ್ಟೇ. ಈವನ್ ಕೋರ್ಟ್ಗೂ ಅಲ್ಲ, ತನಿಖಾ ಆಯೋಗ ಸರ್ಕಾರ ರಚನೆ ಮಾಡಿರುವಂಥ ತನಿಖಾ ಆಯೋಗ ವರದಿಯನ್ನು ಒಪ್ಪಿಸುವಂಥದ್ದು ಸರ್ಕಾರಕ್ಕೆ. ಸೊ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುತ್ತೆ. ಇವರಿಗೆ ಶಿಕ್ಷೆ ಆಗಬೇಕಲ್ಲ, ಲೂಟಿ ಹೊಡೆದಂಥವರಿಗೆ, ಭ್ರಷ್ಟರಿಗೆ, ಕಳ್ಳರಿಗೆ ಶಿಕ್ಷೆ ಆಗಬೇಕಲ್ಲ. ಇವರಿಗೆ ಶಿಕ್ಷೆ ಆಗಲಿಕ್ಕೆ ಇರುವಂತಹ ಪ್ರಕ್ರಿಯೆ ಏನು? ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿ ಇವರನ್ನು ಅರೆಸ್ಟ್ ಮಾಡಿ, ಇವರನ್ನು ಬಂಧಿಸಿ, ಇವರನ್ನು ವಿಚಾರಣೆಗೆ ಒಳಪಡಿಸಿ, ಇವರ ವಿರುದ್ಧ ಸಾಕ್ಷ್ಯಗಳನ್ನು ಸಂಗ್ರಹಿಸಿ, ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ, ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿ, ನ್ಯಾಯಾಲಯದಲ್ಲಿ ಈ ಅಕ್ರಮಗಳನ್ನು ಸಾಬೀತುಪಡಿಸಿದಾಗ ಮಾತ್ರ ಇವರು ಜೈಲಿಗೆ ಹೋಗಲಿಕ್ಕೆ ಸಾಧ್ಯ. ಸೊ ಈಗ ತನಿಖಾ ಆಯೋಗದ ವರದಿ ಸಿಕ್ಕಿದೆ, ಅದು ಸಾಕು ಸರ್ಕಾರಕ್ಕೆ ಇವ್ರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ. ಬಿಕಾಸ್ ಪ್ರಿಲಿಮಿನರಿ ಎನ್ಕ್ವೈರಿ ಮುಗ್ದ ರೀತಿಯಲ್ಲಿ ಅದು ಪ್ರಾಥಮಿಕ ತನಿಖೆ ಮುಗ್ದಿದೆ ಅಂತೇಳಿ ಅರ್ಥ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ. ಸೊ ಏನು ಮಾಡ್ತಾರೆ ಕಾಂಗ್ರೆಸ್ನವ್ರು? ಏನಾದರೂ ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೊಂಡ್ರೆ ಇಷ್ಟು ಮಂದಿ ಜೈಲಿಗೆ ಹೋಗುವಂಥದ್ದು ಮಾತ್ರ ಪಕ್ಕ. ಬಿಕಾಸ್ ಕೋವಿಡ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂಥದ್ದನ್ನು ಎಲ್ಲರೂ ಒಪ್ಕೊಳ್ತಾರೆ. ಇಟ್ಸ್ ಅ ಫ್ಯಾಕ್ಟ್. ಆಮೇಲೆ ತನಿಖಾ ಆಯೋಗವೇ ವರದಿಯನ್ನು ಕೊಟ್ಟಿದೆ. ನೀವು ಸಾಮಾನ್ಯ ವ್ಯಕ್ತಿಗಳು ಮಾತನಾಡೋದು ಬೇರೆ. ತನಿಖಾ ಆಯೋಗ ನಾವು ಸಬ್ಮಿಟೆಡ್ ದಿ ರಿಪೋರ್ಟ್ ದಟ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ, ಜೊತೆಗೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದೆ. ಕ್ರಿಮಿನಲ್ ಪ್ರಕರಣ ದಾಖಲಾದರೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಬೇಕಾಗತ್ತೆ. ಏನು ಇವರೇನು ಮಹಾಮಹಿಮರೇನಲ್ವಲ್ಲ. 7,223 ಕೋಟಿ ರೂಪಾಯಿ ಮಾಸ್ಕ್ ಹೆಸರಲ್ಲಿ, ಬೆಡ್ ಹೆಸರಲ್ಲಿ, ಔಷಧದ ಹೆಸರಲ್ಲಿ, ಔಷಧ ಸಲಕರಣೆಗಳ ಹೆಸರಲ್ಲಿ, ಆಸ್ಪತ್ರೆಗಳ ಹೆಸರಲ್ಲಿ ಲೂಟಿ ಹೊಡೆದಿದ್ದು. ಹೊಟ್ಟೆ ತುಂಬಿಸಿಕೊಂಡವರು ಇವರೇ.
ಕೋವಿಡ್ನ ಟೈಮ್ನಲ್ಲಿ ಜನಕ್ಕೆ ದುಡಿಮೆ ಇರಲಿಲ್ಲ, ಉತ್ಪತ್ತಿ ಇರಲಿಲ್ಲ, ಒಂದೊತ್ತು ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಗಡದ್ದಾಗಿ ಕೂತ್ಕೊಂಡು ತಿಂದು ತೇಗಿದಂಥವರಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕೂಡ ಜನ ನಂಬಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಏನು ಪ್ರಯೋಜನ? ಸುಮ್ಮನೆ ವಿಧಾನಸಭೆಯಲ್ಲಿ ಲಿಸ್ಟ್ ಬಿಟ್ಟುಬಿಟ್ರೆ ಏನು ಪ್ರಯೋಜನ ಏನು ಬಂತು? ದ ಕಲ್ಪ್ರಿಟ್ಸ್ ಶುಡ್ ಬಿ ಪನಿಷ್ಡ್ ಅಲ್ವಾ? ಶುಡ್ ಬಿ ಪನಿಷ್ಡ್. ಜೈಲಿಗೆ ಹೋಗ್ತಾರೆ, ನಮ್ಮ ಹತ್ರ ಸಾಕ್ಷ್ಯ. ಯು ಆರ್ ಇನ್ ಪವರ್, ಆಕ್ಟ್. ಅಧಿಕಾರದಲ್ಲಿದ್ದೀರಿ, ಅಧಿಕಾರ ಕೊಟ್ಟಿದ್ದಾರೆ ಜನ ನಿಮಗೆ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಆಕ್ಟ್, ಕ್ರಮ ಕೈಗೊಳ್ಳಿ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋಕೆ ಹೋದ್ರೆ ಏನೂ ಆಗಲ್ಲ. ಇವ್ರು ಇನ್ನಷ್ಟು ಸೇಫ್ ಆಗಿರ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಇವ್ರು ಈಗ ಇನ್ನೊಂದು 5 ವರ್ಷ ಬಿಟ್ಟಾದ್ಮೇಲೆ ಇದ್ರ ಬಗ್ಗೆ ಯಾವನು ತಲೆನೂ ಕೆಡಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಟ್ಸ್ ಅ ಡ್ಯೂಟಿ ಆಫ್ ದಿಸ್ ಗೌರ್ಮೆಂಟ್. ಇವರು ವಿರೋಧ ಪಕ್ಷದಲ್ಲಿದ್ದಾಗ ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ದೇ ಹ್ಯಾವ್ ದಿ ಎವಿಡೆನ್ಸ್ ವಿತ್ ದ ಇನ್ವೆಸ್ಟಿಗೇಷನ್ ರಿಪೋರ್ಟ್. ತನಿಖಾ ವರದಿಯೊಂದಿಗೆ ಇವರಿಗೆ ಸಾಕ್ಷ್ಯಗಳು ಸಿಕ್ಕಿದೆ. ಸೊ ನೀಡ್ ಟು ಆಕ್ಟ್. ಕ್ರಮಗಳನ್ನು ಕೈಗೊಂಡು ಭ್ರಷ್ಟರನ್ನು ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಮಾಡಬೇಕು ಸಿದ್ದರಾಮಯ್ಯನವರು. ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಬರೀ ಒಣಭಾಷಣವೋ ಅಥವಾ ನಿಜಕ್ಕೂ ಗಟ್ಟಿಯಾದಂತಹ ರೀತಿ, ಟಗರು ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ತಾರ ಅಂತ.